ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ನಿದ್ರೆಯು ನಮಗೆಷ್ಟು ಮುಖ್ಯ, ಇದರಿಂದ ಆಗೋ ಲಾಭಗಳು ಏನು ಎಂದು ತಿಳಿಸಿಕೊಡುತ್ತೇವೆ. ನಿದ್ರೆ ಎಂದರೆ ಏನು ಎಂದು ಅರ್ಥ ಮಾಡಿಕೊಳ್ಳಲು ವಿವರಣೆ ಬೇಕಾಗಿಲ್ಲ. ನಿದ್ರೆಯು ನಮ್ಮ ದೇಹದ ನೈಸರ್ಗಿಕ ಸ್ಥಿತಿಯಾಗಿದ್ದು, ಆ ಸಮಯದಲ್ಲಿ ನಮ್ಮ ದೇಹ ನಿಷ್ಕ್ರಿಯವಾಗಿರುತ್ತದೆ ಮತ್ತು ಮನಸ್ಸು ಪ್ರಜ್ಞಾಹೀನವಾಗಿರುತ್ತದೆ. ಇದೊಂದು ದೇಹಕ್ಕೆ ವಿರಾಮ ನೀಡುವ ಪ್ರಕ್ರಿಯೆಯಾಗಿದೆ. ಸಮಯವೇ ಇಲ್ಲದ ಕೆಲಸಗಳ ಮಧ್ಯೆ ದಿನದ ಕೊನೆಯಲ್ಲಿ ಉತ್ತಮ ನಿದ್ರೆಗಿಂತ ಹೆಚ್ಚು ವಿಶ್ರಾಂತಿ ಯಾವುದೂ ಇಲ್ಲ. ನಮ್ಮಲ್ಲಿ ಹೆಚ್ಚಿನವರು ನಿದ್ರೆಯನ್ನು ತುಂಬ ಆನಂದಿಸುತ್ತಾರೆ. ಪ್ರಾಣಿ, ಪಕ್ಷಿ ಹೀಗೆ ಎಲ್ಲ ಪ್ರಾಣಿ ಸಂಕುಲಕ್ಕೂ ನಿದ್ರೆ ಅಗತ್ಯವಾಗಿದೆ. ಹೆಚ್ಚಿನ ಜನರು ರಾತ್ರಿಯಲ್ಲಿ ನಿದ್ರಿಸುವಾಗ ಇಲ್ಲ ಸಲ್ಲದ ಯೋಚನೆಗಳನ್ನು ಮಾಡುತ್ತಾ ಮಲಗುತ್ತಾರೆ. ಇದು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀಳಬಹುದು. ಮಗುವಿನ ಹಾಗೆ ನಿದ್ರಿಸುವುದು ದೇಹಕ್ಕೆ ಅವಶ್ಯಕವಾಗಿದೆ. ಯಾಕೆಂದರೆ ಮಗುವಿಗೆ ಯಾವುದೇ ಚಿಂತೆ ಇಲ್ಲದೆ ಅದು ಆರಾಮವಾಗಿ ನಿದ್ರಿಸುತ್ತದೆ. ಇದು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ಸರಿಯಾದ ಆಹಾರ, ವ್ಯಾಯಾಮ ಮತ್ತು ಸಾಕಷ್ಟು ನಿದ್ರೆ ಆರೋಗ್ಯಕರ ಜೀವನ ನಡೆಸಲು ಸರಳ ಮಾರ್ಗವಾಗಿದೆ. ಒಬ್ಬ ವ್ಯಕ್ತಿ ಯಶಸ್ಸನ್ನು ಸಾಧಿಸಲು ಯಾವಾಗಲೂ ಹರಸಾಹಸ ಪಡಬೇಕು ಮತ್ತು ಹೆಚ್ಚು ಗಂಟೆಗಳ ಕಾಲ ನಿದ್ರೆ ಮಾಡಬಾರದು ಎಂದು ಹೇಳುವ ಅನೇಕ ಪ್ರೇರಕ ಮಾತುಗಳನ್ನು ನಾವು ಕೇಳಿರಬಹುದು. ನೆಮ್ಮದಿಯ ಭಾಗವನ್ನು ಬದಿಗಿಟ್ಟು ಯಶಸ್ಸಿಗಾಗಿ ನಾವು ನಮ್ಮ ನಿದ್ರೆಯನ್ನೇ ತ್ಯಾಗ ಮಾಡಬೇಕಾ? ಖಂಡಿತ ಇಲ್ಲ. ಈಗಿನ ಆಧುನಿಕ ವೇಗದ ಜಗತ್ತಿನಲ್ಲಿ ನಿದ್ರೆ ಕಡಿಮೆ ಮಾಡುವುದೇ ಒಂದು ಟ್ರೆಂಡ್ ಆಗಿದೆ. ರಾತ್ರಿ ಮೊಬೈಲ್ ನೋಡುತ್ತಾ ಕಳೆದು ನಿದ್ರೆ ಲೇಟ್ ಆದರೆ ಬೆಳಗ್ಗೆ ಕೆಲಸಕ್ಕೆ ತಡವಾಗುತ್ತೆ ಎಂದು ಬೇಗ ಏಳುತ್ತೇವೆ. ಇಲ್ಲಿ ನಮಗೆ ಕನಿಷ್ಠ ನಿದ್ರೆಯೂ ಸಾಕಾಗುವುದಿಲ್ಲ. ಇದರಿಂದ ದೇಹ ವಿರಾಮವಿಲ್ಲದೆ ಬಳಲಿರುತ್ತದೆ. ಅದು ನಮ್ಮ ಗಮನಕ್ಕೂ ಬಂದಿರುವುದಿಲ್ಲ. ಒಳ್ಳೆಯ ನಿದ್ರೆ ಆದರೆ ಬೆಳಗ್ಗೆ ಏಳುವಾಗ ಮನಸ್ಸು, ದೇಹ ಎರಡೂ ಚಟುವಟಿಕೆಯಿಂದ ಕೂಡಿರುತ್ತದೆ. ಇಲ್ಲಿ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಸುಧಾರಿಸುವ ಅವಶ್ಯಕತೆ ಇದೆ ಎಂದು ನಾವೇ ಅರ್ಥ ಮಾಡಿಕೊಳ್ಳಬೇಕು. ಒಬ್ಬ ವ್ಯಕ್ತಿಗೆ ಎಷ್ಟು ನಿದ್ರೆ ಬೇಕು ಅನ್ನೋದನ್ನು ಹೇಳೋಕೆ ವಯಸ್ಸು ಕೂಡ ಒಂದು ಮುಖ್ಯ ಅಂಶವಾಗಿದೆ. ಸರಾಸರಿ ಪ್ರತಿಯೊಬ್ಬರಿಗೂ ಪ್ರತಿ ರಾತ್ರಿ ಕನಿಷ್ಠ 8 ಗಂಟೆಗಳ ನಿದ್ದೆ ಅಗತ್ಯವಿರುತ್ತದೆ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ದಿನಕ್ಕೆ ಕನಿಷ್ಠ 10 ರಿಂದ 12 ಗಂಟೆ ನಿದ್ದೆ ಅಗತ್ಯ. 6 ರಿಂದ 15 ವರ್ಷ ವಯಸ್ಸಿನ ಮಕ್ಕಳು ದಿನಕ್ಕೆ 8 ರಿಂದ 12 ಗಂಟೆಗಳ ನಿದ್ದೆ ಮಾಡಬೇಕಾಗುತ್ತದೆ. 16 ರಿಂದ 60 ವರ್ಷ ವಯಸ್ಸಿನ ಜನರಿಗೆ ದಿನಕ್ಕೆ ಕನಿಷ್ಠ 8 ರಿಂದ 10 ಗಂಟೆಗಳ ನಿದ್ರೆ ಅಗತ್ಯವಿದೆ. 60 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಅತ್ಯುತ್ತಮ ಆರೋಗ್ಯಕ್ಕಾಗಿ 7 ರಿಂದ 10 ಗಂಟೆಗಳ ಕಾಲ ನಿದ್ದೆ ಮಾಡಬೇಕು. ನಿದ್ರೆಯು ವ್ಯಕ್ತಿಯ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುತ್ತದೆ. ಅಧ್ಯಯನದ ಪ್ರಕಾರ ನಿದ್ರೆ ಮಾಡುವುದರಲ್ಲಿ ಸಮಸ್ಯೆ ಇದ್ದವರು ನೈಸರ್ಗಿಕವಾಗಿ ಬೇಗ ಸಾಯಬಹುದು. ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದವರ ಆಯಸ್ಸು ಹೆಚ್ಚಾಗುತ್ತದೆ. ಕೆಲವು ತಜ್ಞರ ಪ್ರಕಾರ ನಿದ್ರೆ ಕಡಿಮೆಯಾದಂತೆ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ವ್ಯಕ್ತಿ ಬೇರೆ ಬೇರೆ ರೋಗಗಳಿಗೆ ತುತ್ತಾಗಬಹುದು. ಇದರಿಂದ ಹೃದಯ ಮತ್ತು ಮೆದುಳಿನ ಸಮಸ್ಯೆಗಳು ಬರಬಹುದು. ಸರಿಯಾದ ನಿದ್ರೆಯನ್ನ ಮಾಡುವುದು ದೇಹಕ್ಕೆ ಅದ್ಭುತಗಳನ್ನು ಮಾಡಬಹುದು. ಮೆದುಳಿಗೆ ಮಾಹಿತಿಯನ್ನು ಸುಲಭವಾಗಿ ತಲುಪಿಸಲು ಸಹಾಯ ಮಾಡುತ್ತದೆ. ನಮ್ಮನ್ನು ಚಟುವಟಿಕೆಯಿಂದ ಇರುವಂತೆ ಮಾಡುತ್ತದೆ. ನಮ್ಮ ಮನಸ್ಸಿನ ಭಾವನೆಯನ್ನು ನಿರ್ವಹಣೆ ಮಾಡುತ್ತದೆ. ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಹಾಗೆ ತೂಕ ನಿರ್ವಹಣೆ, ಹೃದಯದ ಆರೋಗ್ಯ, ಖಿನ್ನತೆ ವಿರುದ್ಧ ಹೋರಾಡಲು ಕೂಡ ಇದು ಸಹಕಾರಿಯಾಗಿದೆ. ನಿದ್ರೆಯಿಂದ ಎಚ್ಚರವಾದಾಗ ನಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತದೆ ಎಂಬುದರ ಮೇಲೆ ನಾವು ಎಷ್ಟು ಚೆನ್ನಾಗಿ ನಿದ್ರೆ ಮಾಡಿದ್ದೇವೆ ಎನ್ನುವುದು ಅವಲಂಬಿಸಿದೆ. ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸುಧಾರಿಸಲು ನಿದ್ರೆ ಮುಖ್ಯ ಪಾತ್ರ ವಹಿಸುತ್ತದೆ. ಹಾಗಂತ ನಿದ್ರೆಯೇ ಮಾಡುತ್ತಾ ಕುಳಿತರೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಏರುಪೇರಾಗುತ್ತದೆ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ನಿರ್ದಿಷ್ಟ ಗಂಟೆಗಳ ಕಾಲ ಮಲಗುವುದು ಆರೋಗ್ಯಕ್ಕೆ ಒಳ್ಳೆಯದು. ಇದರಿಂದ ದೇಹಕ್ಕೆ, ಮನಸ್ಸಿಗೆ ವಿರಾಮವೂ ಸಿಗುತ್ತದೆ. ನಮ್ಮ ಆಯಸ್ಸು ಕೂಡ ಹೆಚ್ಚಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.